ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ಮನೇಲಿರೋ ಸಾಮಗ್ರಿಗಳನ್ನ ಬಳಸ್ಕೊಂಡು ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೆ ಮಾಡ್ಕೊಬೋದು. ಎಲ್ಲರೂ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಒಂದು 1/4 kg ಆಗೋಷ್ಟು ಮೈದಾ ಹಾಕ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಲಿ ಅದು. ಇವಾಗ ಕಾಯಿಸಿರೋ ನೀರನ್ನ ಹಾಕ್ಕೊಳ್ಳಿ. ತಣ್ಣೀರೆಲ್ಲ ಹಾಕೋಬೇಡಿ, ಕಾಯಿಸಿರೋ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಬಿಸಿ ಇರುತ್ತೆ, ಸ್ಪೂನಲ್ಲಿ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಕಲಿಸ್ಕೊಂಡ್ರೆ ಸುಡುತ್ತೆ. ಇವಾಗ ಕೈಯಲ್ಲಿ ಕಲಿಸ್ಕೊಳ್ಳಿ. ನೋಡಿ, ಕಲಸಿಟ್ಕೊಂಡಿದ್ದೀನಿ. ನಾವು ಚಪಾತಿ ಕಲಿಸ್ಕೊತೀವಲ್ಲ ಆ ಥರ ಕಲಿಸ್ಕೊಳ್ಳಿ. ತೀರಾ ತೆಳ್ಳಕ್ಕೂ ಬೇಡ, ತೀರಾ ಗಟ್ಟಿನೂ ಬೇಡ. ನೋಡಿ, ಈ ಥರ ಇರಲಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡೋಣ. ಈಗ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಈರುಳ್ಳಿನ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ಮು ಅಷ್ಟೇ. ಟೊಮೆಟೊನೂ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ತೆಳ್ಳಕ್ಕೆ. ಈಗ ಒಣಗಿದ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪ ಥರ. ಇದು ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರು ಎಲ್ಲ ಅರ್ಧ ಸ್ಪೂನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಪುಡಿಗಳು. ಚೀಸು 2 ಶೀಟ್ ತೊಗೊಂಡಿದ್ದೀನಿ. ಬೇಕಂದರೆ ಇನ್ನೂ 1 ಶೀಟ್ ಬೇಕಾದ್ರೂ ತೊಗೊಳ್ಳಿ. ಜಾಸ್ತಿ ಚೀಸ್ ಬೇಕು ಅಂದರೆ ನಾನು 2 ಶೀಟ್ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಈಗ ಕಲಸಿಟ್ಕೊಂಡಿದ್ವಲ್ಲ, ಇದು ಚೆನ್ನಾಗಿ ನೆಂದಿದೆ ಅರ್ಧ ಗಂಟೆಯಿಂದ. ಈಗ ನೋಡಿ, ಚೆನ್ನಾಗಿ ಮಿತ್ಕೊಳ್ಳಿ. ಚೆನ್ನಾಗಿ ಮಿತ್ಕೊಂಡು ಈಗ ಅದು 1/4 kgಲಿ 2 ಆಗುತ್ತೆ. ನೋಡಿ, ಇಷ್ಟಪ್ಪ ತೊಗೊಳ್ಳಿ. ಉಂಡೆ ತೊಗೊಂಡು ಲಟ್ಟಣಿಗೆಲಿ ಲಟ್ಟಿಸಿ ಲಟ್ಟಿಸ್ಕೊಂಡು ಪ್ಯಾನಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗೆಲ್ಲ ಹಚ್ಕೊಳ್ಳಿ. ಈಗ ಲಟ್ಟಿಸ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು 1 ಸ್ಪೂನ್ ತೊಗೊಂಡು ಈ ಥರ ನೋಡಿ ಹೋಲ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಸಾಸ್ ತೊಗೊಂಡು ಎಲ್ಲ ಕಡೆ ಹಚ್ಚಿ ಟೊಮೆಟೊ ಸಾಸ್ ಎಲ್ಲ ಕಡೆ ಹಚ್ಕೊಂಡು ಈಗ ನೋಡಿ, ಚೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕಡೆ ಚೀಸ್ ಹಾಕ್ತಾಯಿದ್ದೀನಿ. ಈಗ ಸ್ಪೈಸಸ್ ಹಾಕ್ಕೊಳ್ಳಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಳ್ಳಿ. ಈಗ ಮತ್ತೆ ಚೀಸ್ ಹಾಕ್ಕೊಳ್ಳಿ ಮೇಲೆ. ಈಗ ಸ್ಪೈಸಸ್ ಹಾಕ್ಕೊಳ್ಳಿ. ಈಗ ಟೊಮೆಟೊ ಸಾಸ್ ಹಾಕ್ಕೊಳ್ಳಿ. ಈಗ ರೆಡಿ ಆಗಿದೆ ನೋಡಿ. ಈಗ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ಬಿಡಿ. ನೋಡಿ, ಈಗ ಪಿಜ್ಜಾ ರೆಡಿ ಆಗಿದೆ. ಮಾಡ್ಕೊಳ್ಳಿ. ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.